ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ. ವೆಲ್ಕಮ್ ಟು ಮೈ ಚಾನಲ್. ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ದಿನ ಒಂದು ಸಾಂಬಾರು ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಏನು ಸಾಂಬಾರು ಅಂದರೆ ಮೊಳಕೆ ಕಾಳು, ಹೆಸ್ರು ಕಾಳು ಮತ್ತು ಕಡಲೆಕಾಳು ಮೊಳಕೆ ಕಟ್ಟಿದ್ದೆ, ಅದರದ್ದು ಸಾಂಬಾರು ಮಾಡ್ತಾಯಿದ್ದೀನಿ. ಅದು ತುಂಬ ಒಂದೆರಡು ಬದನೆಕಾಯಿ ಹಾಕಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ಕಾಲು ಗಂಟೆ ಒಳಗೆಲ್ಲ ಆಗಿಬಿಡುತ್ತೆ ಇದು ಸಾಂಬಾರು. ಬೇಗ ಆಗುತ್ತೆ ಇದು. ಇದೇನು ಜಾಸ್ತಿ ಬೇಯಿಸೋಂಥದ್ದೇನು ಇರೋದಿಲ್ಲ, ಬೇಗ ಬೇಯುತ್ತೆ ತರಕಾರಿನೂ ಕೂಡ. ಹಾಗಾಗಿ ಬೇಗ ಮಾಡೋ ಅಂಥದ್ದು. ಇದನ್ನು ನಾನು ಒಂದಿನ ನೆನೆಸ್ಬಿಟ್ಟು ಮತ್ತು ಇವತ್ತಂದರೆ ನಾಳೆದು ಮಾಡ್ತಾಯಿದ್ದೀನಿ. ಒಂದು ದಿನಕ್ಕೇ ಇಷ್ಟು ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ಇವತ್ತು ನೆನೆಸಿ ಮತ್ತು ನಾಳೆ ಬಿಟ್ಟು ನಾಡ್ದು ಮಾಡಿದ್ರೆ ಸಾಕು, ಬೇಗನೆ ಮೊಳಕೆ ಬಂದಿರುತ್ತೆ. ಯಾವತ್ತು ನಾವು ಮೊಳಕೆನ ಮಾಡೋದಿದ್ರೆ ಸಾಯಂಕಾಲ ನೆನೆಸ್ಬಿಡ್ಬೇಕು 8-9 ಗಂಟೆಲಿ. ಬೆಳಗ್ಗೆ ಎದ್ದು ಕಟ್ಟಿಬಿಟ್ರೆ ನೀಟಾಗಿ ನೆಂದಿರುತ್ತೆ. ಬೆಳಗ್ಗೆಗೆ ಮಾರನೇ ದಿವಸ ಬೆಳಗ್ಗೆ ನಾವು ಸಾಂಬಾರು ಮಾಡ್ಕೊಬೋದು. ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ನಾನೀಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಗ್ಗರಣೆ ಮಾಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ, ಒಂದೆರಡು ದೊಡ್ಡ ಸೈಜ್ ಈರುಳ್ಳಿ, ಒಂದು ಭಾಗದಷ್ಟು ಕಾಯಿ ಅಷ್ಟೇ ತೊಗೊತಾ ಇರೋದು ಮಸಾಲೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನೀವು ಪೇಸ್ಟು ಹಾಕೋಬೋದು, ಒಂದು ಸ್ಪೂನಷ್ಟು ಸಾಕಾಗುತ್ತೆ. ನಾನೀಗ ಒಗ್ಗರಣೆಗೆ ಇಟ್ಟಿದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ ರುಬ್ಲಿಕ್ಕೆ. 2 ಸ್ಪೂನ್ ಧನಿಯಾ ಪೌಡ್ರು, ಮತ್ತು 1 ಸ್ಪೂನಷ್ಟು ಖಾರ ಪೌಡ್ರು. ಫಸ್ಟ್ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಮನೆಯದೇ ಮಾಡಿರೋಂಥ ಖಾರ ಪೌಡ್ರಿದು. ಅಲ್ಲಿ ಒಗ್ಗರಣೆನೂ ರೆಡಿ ಆಗ್ತಾಯಿದೆ. ಇದು ಚಕ್ಕೆ ಮಸಾಲ ಅಂತ ನಾನು ಮಾಡಿಟ್ಕೊತೀನಿ, ಗರಂ ಮಸಾಲ ಪೌಡ್ರು. ಬರೀ ಚಕ್ಕೆ, ಲವಂಗ, ಕಾಳುಮೆಣಸು ಹಾಕಿ ಮಾತ್ರ ಮಾಡೋ ಅಂಥದ್ದು. ನಾನು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋಲ್ಲ. ಮತ್ತು 2 ಟೊಮೊಟೊನ ನಾನು ರುಬ್ಬಿಟ್ಕೊಂಡಿದ್ದೆ, ಏನೋ ಬೇರೆ ರೆಸಿಪಿ ಮಾಡೋಕ್ಕೆ, ಅದು ಉಳಿದಿತ್ತು, ಅದೇ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ನಾನು ತೋರಿಸ್ತಾಯಿದ್ದೀನಿ ಒಂದು ದಿನಕ್ಕೇ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ನೋಡಿ, ಈ ಥರ ಮೊಳಕೆ ಬಂದಿರಬೇಕು. ಇದು ಆರೋಗ್ಯಕ್ಕೂ ಒಳ್ಳೆಯದು ಫ್ರೆಂಡ್ಸ್. ಆದಷ್ಟು ವಾರಕ್ಕೆ 15 ದಿವಸಕ್ಕೊಂದು ಸಲ ಈ ಥರ ಮೊಳಕೆ ಸಾರನ್ನ ಮಾಡ್ಕೊಳ್ಳಿ. ಒಗ್ಗರಣೆ ಆಗಿದೆ. ಈಗ ನಾನು ಮೊಳಕೆ ಕಟ್ಟಿದ್ನಲ್ಲ ಆ ಕಾಳೆಲ್ಲ ಹಾಕ್ತಾಯಿದ್ದೀನಿ. ಜೊತೆಗೆ ನಾನು ಸ್ವಲ್ಪ ಬದನೆಕಾಯಿನೂ ಇತ್ತು ಒಂದೆರಡು, ಅದನ್ನು ಹಾಕ್ತಾಯಿದ್ದೀನಿ. ಯಾವಾಗಲೂ ಈ ಥರ ಕುದಿ ಬಂದಾಗ ನಾವು ಬದನೆಕಾಯಿ ಹಾಕಬೇಕು, ಇಲ್ಲಾಂದರೆ ಸ್ವಲ್ಪ ಕೈ ಬರೋ ಚಾನ್ಸಸ್ ಇರುತ್ತೆ ಬದನೆಕಾಯಿ, ಮತ್ತು ಕಲಸು ಹೋಗೋದಿಲ್ಲ. ನೋಡಿ, ಈ ಥರ ಕುದಿ ಬಂದಮೇಲೆ ನಾವು ಹಾಕಬೇಕು. ಅವಾಗ ಸ್ವಲ್ಪ ಕಾಳು ಬೆಂದಿರುತ್ತೆ. ಒಂದೇ ಒಂದು ಸಣ್ಣ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ನನ್ನ ಟೇಸ್ಟಿಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ರುಬ್ಕೊಂಬಂದಿದ್ನಲ್ಲ ಮಸಾಲ, ಆ ಮಸಾಲನೂ ಹಾಕ್ತೀನಿ ನಾನು. ಈ ಥರ ಮಸಾಲೆನೂ ಹಾಕಿ ನಿಮ್ಗೆ ಎಷ್ಟು ಬೇಕು ಅದಕ್ಕೆ ಕೂಡಿಸ್ಕೊಳ್ಳಿ. ನಾನು ನೋಡಿ ಅದು ಕೂಡಿಸ್ಕೊಂಡಿದ್ದೀನಿ. ಸಾಕು, ಇಷ್ಟು ಅದಕ್ಕೆ ಕೂಡಿಸ್ಕೊಂಡ್ರೆ. ಇದನ್ನು ಜಾಸ್ತಿ ಬೇಡ, ಒಂದೇ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು. ಜಾಸ್ತಿ ವಿಷಲೆಲ್ಲ ಹಾಕ್ಸ್ಕೊಬೇಡಿ ಫ್ರೆಂಡ್ಸ್, ಯಾಕೆಂದರೆ ಇದು ಕಲಸೋಗೋ ಚಾನ್ಸಸ್ ಇರುತ್ತೆ. ತರಕಾರಿ ಬೇಗ ಬೆಂದುಬಿಡುತ್ತೆ. ನಾನಿಲ್ಲಿ ಬೇಗ ಮಾಡೋ ಅಂಥದ್ದಲ್ಲ, ಬೇಗ ಆಗಲಿ ಅನ್ನೋ ಉದ್ದೇಶಕ್ಕೆ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಕುಕ್ಕರಲ್ಲೂ ಅಷ್ಟೇ ಮಸಾಲೆ ಎಲ್ಲ ಕುದಿ ಬರುತ್ತಲ್ಲ, ಆವಾಗ ನೀವು ಇದನ್ನು ಹಾಕಿದ್ರೆ ಸಾಕು. ನೋಡಿ, ಈ ಥರ ಕುದಿ ಬಂದಿದೆ ಮಸಾಲೆ. ಇವಾಗ ನೀವು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹೊಡೆಸ್ಕೊಂಡು ಸಾಕು. ಅದನ್ನು ಈ ಥರ ಕುದಿ ಬಂದಮೇಲೆ ನೀವು ಬೇಗ ಒಂದು ವಿಷಲ್ ಹೊಡೆಸ್ಕೋಬೇಕಷ್ಟೇ. ಜಾಸ್ತಿ ಟೈಮೆಲ್ಲ ಅದನ್ನು ವಿಷಲ್ ಹೊಡೆಯೋಕೆ ಇಡಬಾರ್ದು. ಮತ್ತು ವಿಷಲ್ ಹೊಡೆದ್ಮೇಲೆ ಇದನ್ನು ಬೇಗ ತೆಗೆದುಬಿಡ್ಬೇಕು ವಿಷಲ್ನ. 1 ನಿಮಿಷ ಬಿಟ್ಟು ತಣ್ಣೀರಲ್ಲಿ ನೀರು ಬಿಟ್ಬಿಟ್ಟು ವಿಷಲ್ನ ಬೇಗ ತೆಗೆದುಬಿಡಿ. ನೋಡಿ, ಬದನೆಕಾಯಿ ಆಗಲಿ ಕಾಳಾಗಲಿ ಒಂಚೂರು ಕಲಸೋಗಿರೋದಿಲ್ಲ, ಚೆನ್ನಾಗಿರುತ್ತೆ ಇದು. ಮತ್ತು ಸಾಂಬಾರು, ರೊಟ್ಟಿ, ಚಪಾತಿ ಏನಕ್ಕಾದರೂ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಬೇಗನೂ ಆಗುತ್ತೆ ಫ್ರೆಂಡ್ಸ್. ನೀವು ಮಸಾಲೆ ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು 1/4 ಗಂಟೆಲೇ ಈ ಸಾಂಬಾರು ಮಾಡ್ಕೊಬಿಡ್ಬೋದು. ಮತ್ತು ಇದು ನಿಮಗೆ ಈ ಸಾಂಬಾರು ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ. ನೀವು ತಿಂಡಿಗೂ ಸಮೇತ ಮಾಡ್ಕೊಬೋದು. ನಾನಿಲ್ಲಿ ಮುದ್ದೆ ಮಾಡಿದ್ದೆ, ಮುದ್ದೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನಾನು ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನೀವೇನಾದ್ರು ಹೊಸಬರು ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.
ನಾನು ಮನೆಯಲ್ಲೇ ಮಾಡಿರೋಂಥ ತುಪ್ಪ ಇದು ನೋಡಿ. ಕಾಳು ಬದನೆಕಾಯಿ ಆಗಲಿ ಏನಾದರೂ ಕಲಸೋಗಿದೆಯಾ ಅಂತ. ಅಡುಗೆ ಮಾಡೋದು ಒಂದು ಅದೇ ಇರುತ್ತೆ ಫ್ರೆಂಡ್ಸ್, ಅದೇ ಥರ ಮಾಡಬೇಕು. ಎಲ್ಲದನ್ನು ಒಂದೇ ಥರ ಮಾಡಬಾರ್ದು. ಬೇಯಿಸೋದಾಗಲಿ ರುಬ್ಬೋದಾಗಲಿ ಅದು ಮೇಯ್ನ್ ಸರಿಯಾಗಿರಬೇಕು. ಆವಾಗ ಅಡುಗೆ ಎಲ್ಲದೂ ಚೆನ್ನಾಗಿರುತ್ತೆ. ಆಮೇಲೆ ಒಂದು 10 ನಿಮಿಷ ಬಿಟ್ಟರೆ ಸಾಕು. ಟಾಟಾ, ಬಾಯ್ ಬಾಯ್.